ಆಲ್ಮೇಲ ತಾಲೂಕಿನ ಲಚ್ಚಾಣ ಸಿದ್ದಲಿಂಗ ಮಹಾರಾಜರ ಜನ್ಮಸ್ಥಳ ಕಕ್ಕಳಮೇಲಿ ಗ್ರಾಮದಲ್ಲಿ ಏಪ್ರಿಲ್ 2ರಂದು ಡಾಕ್ಟರ್ ಮುರುಘರಾಜೇಂದ್ರ ಶಿವಯೋಗಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿದ್ದಲಿಂಗ ಮಹಾರಾಜರ ಮಹಾರಥೋತ್ಸವ ನಡೆಯಲಿದೆ ಎಂದು ಶ್ರೀಮಠದ ಮುಖಂಡರು ನಮ್ಮ ವಾಹಿನಿಯ ಮೂಲಕ ಮಾತನಾಡಿ, ಪವಾಡ ಪುರುಷ ಸಿದ್ದಲಿಂಗ ಮಹಾರಾಜರ ಮಹಾರಥೋತ್ಸವ ಯುಗಾದಿ ಅಮಾವಾಸ್ಯೆಯಾದ 5 ದಿನಗಳ ನಂತರ ಅಂದರೆ ಏಪ್ರಿಲ್ 2ರಂದು ಸಂಜೆ 5 ಗಂಟೆಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರುಗಲಿದೆ. ಅದಕ್ಕಿಂತ ಪೂರ್ವದಲ್ಲಿ ಏಪ್ರಿಲ್ 1ರ ರಾತ್ರಿ 11 ಗಂಟೆಗೆ ಅಗ್ನಿಪುಟು ಕಾರ್ಯಕ್ರಮ ಜರುಗುತ್ತದೆ. ನಂತರ ಸುಡು ಬಿಸಿಲಿನಲ್ಲಿ ಪಲ್ಲಕ್ಕಿಯೊಂದಿಗೆ ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಮಧ್ಯಾಹ್ನ 3 ಗಂಟೆಯಿಂದ ಈ ಭಾಗದ ಗಣ್ಯ ಮುಖಂಡರೊಡನೆ ಡಾಕ್ಟರ್ ಮುರುಘರಾಜೇಂದ್ರ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯುತ್ತದೆ. ಸಕಲ ಸದ್ಭಕ್ತರು ಭೂಲೋಕದ ಕೈಲಾಸ ಮಂದಿರ ಕಕ್ಕಳಮೇಲಿ ಬೃಹನ್ಮಠದಲ್ಲಿ ಪೂಜ್ಯ ಶಂಕರಲಿಂಗ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಹಾಗೂ ಸದ್ಗುರು ಸಿದ್ದಲಿಂಗ ಮಹಾರಾಜರ ರಥೋತ್ಸವದಲ್ಲಿ ಭಾಗಿಯಾಗಿ ದರ್ಶನ ಪಡೆದು ಪಾವನರಾಗಲು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿಆರ್ ಪಾಟೀಲ್, ದುಂಡಪ್ಪ ಸಂಭಾ, ಈರಪ್ಪ ಸ್ಥಾವರಮಠ್, ಭಗವಂತರಾಯ್ ಹಳೆಯಪ್ಪ ಗೋಳ, ಶಂಕರ್ ಮಾವೂರ್, ಸಿದ್ದಣ್ಣಗೌಡ ಮಾಲಿಪಾಟೀಲ್, ಶಂಕರ್ ಪೋರ್ಕಿ, ಶಂಕರಪ್ಪ ಬೂತಾಳಿ, ಹನುಮಂತರಾಯ್ ಬಿರಾದರ್, ಶಿವಪುತ್ರ ಕುನ್ನೂರ್, ಆರ್ಬಿ ಸಂಭಾರ್, ಶರಣಪ್ಪ ಹಳ್ಳೆಪ್ಪ ಗೋಳ, ಶಾಂತಪ್ಪ ಬೂತಾಳಿ, ಭಗವಂತರಾಯ ಕೌಟಗಿ, ಮಲ್ಕಣ್ಣ ಬಡಿಗೆ ಸೇರಿದಂತೆ ಬೂತಾಳಿ ಮನೆತನದ ಸದಸ್ಯರು ಉಪಸ್ಥಿತರಿದ್ದರು. ಯುಗಾದಿ ಆದ 5 ದಿವಸಕ್ಕೆ ಅಂದರೆ ಪಂಚಮಿ ದಿನ ರಥೋತ್ಸವ ಆಗ್ತದೆ. ಸುಮಾರು 5 ದಿನಗಳವರೆಗೆ ರಥ ಈ ಜಾತ್ರೆ ನಡೀತದೆ. ನಿರಂತರವಾಗಿ ಜಾತ್ರೆಗೆ ಆರಂಭಕ್ಕಿಂತ ಮುಂಚೆ ಸುಮಾರು 15ರಿಂದ 20 ದಿನ ಪ್ರತಿ ವರ್ಷ ಪುರಾಣ ಕಾರ್ಯಕ್ರಮ ನಡೀತದೆ. ಪುರಾಣ ಕಾರ್ಯಕ್ರಮದಲ್ಲಿ ದಿನಾಲೂ ಬಂದ ಭಕ್ತರಿಗೆ ಯಾವತ್ತೂ ಪ್ರಸಾದ ಸೇವೆ ಇರ್ತದೆ. ಇಷ್ಟು ಸಿದ್ದಲಿಂಗ ಮಹಾರಾಜರು ಸುಮಾರು 5-6 ರಾಜ್ಯಗಳಲ್ಲಿ ಅವರ ಅನೇಕ ಭಕ್ತರಿದ್ದಾರೆ. ಅವರು ಸಿದ್ದಲಿಂಗ ಮಹಾರಾಜರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಆಮೇಲೆ ಅವರು ಈ ಸಿದ್ದಲಿಂಗ ಮಹಾರಾಜರು ಯಾರಿಗೆ ನಡ್ಕೋತಾರ ಅವ್ರು ಅಂದಿದ್ದೇ ಆಗ್ತದೆ. ಇನ್ನೂ ಸಿದ್ದಲಿಂಗ ಮಹಾರಾಜರು ಅವರಿನ್ನೂ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೂಡ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಿದ್ದಲಿಂಗ ಮಹಾರಾಜರ ಸದಾ ಸೇವೆಯನ್ನು ಮಾಡ್ತಾ ಅಗ್ನಿ ಎಷ್ಟಕ್ಕೆ 11 ಪದ ಅಗ್ನಿ ಪುಟ್ಟು 11 ಗಂಟೆಗೆ 5 ಗಂಟೆಗೆ ರಥೋತ್ಸವ. ಯಾವುದು ಈ ಸಿದ್ದಲಿಂಗ ಮಹಾರಾಜ ಸಿದ್ದಲಿಂಗ ಮಹಾರಾಜ ಗುರುಗಳ ಶಂಕರಲಿಂಗ ಮಹಾರಾಜ ರಥೋತ್ಸವಕ್ಕೆ ಸುತ್ತಮುತ್ತಿನ ಎಲ್ಲ ಹಳ್ಳಿ ಜನರು ಎಲ್ಲ ಪತ್ರ ಇದ್ದರೂ ಬರ್ತಾರೆ, ಎಲ್ಲಿಗೂ ಬರ್ತಾರೆ ಎಲ್ಲರಿಗೂ ಗೊತ್ತದ್ರಿ. ಮಹಾರಾಷ್ಟ್ರ ಹಿಡ್ಕೊಂಡು ಗೋವಾ, ಆಂಧ್ರ ಎಲ್ಲ ಭಕ್ತರು ಕಕ್ಕಳಮೇಲಿ ಜಾತ್ರೆಗೆ 2ನೇ ತಾರೀಕು 5 ಗಂಟೆಗೆ ರಥೋತ್ಸವ ಇರ್ತದೆ. ಅದೇನು ಸಿದ್ದಲಿಂಗ ಮಹಾರಾಜರು ಈಗೇ ಅಲ್ಲ, ಯಾವಾಗಲೂ ಅದು ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಹಾಗೆ ಆಗಿಬಿಡ್ತದೆ. ರಥ ಎಳಿಬೇಕಂದ್ರೆ ಅದು ಏನು ಆ ಟೈಮ್ 6 ಆಯ್ತು ಅಂದರೆ ಎಳಿತೀರ, ಎಳೆದಿಲ್ಲ. ಅದಾದ ಬಳಿಕ ಎಳಿತದ. ಈಗ ಹಿಂಗೆ 100 ವರ್ಷ ಆಗಿತ್ತು. ಶತಮಾನೋತ್ಸವ 2 ವರ್ಷ ತಲ್ರಿ ಮಾಡಿ 103ನೇ ಜಾತ್ರೆ. ಅದಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಜನ ಎಲ್ಲರೂ ಬರ್ತಾರೆ. ಎಲ್ಲರೂ ಕೂಡಿ ಜಾತ್ರೆ ಏನದ ಸಿದ್ದಲಿಂಗ ಮಹಾರಾಜರದು ಅಜ್ರಾಮಣದಿಂದ ರಥೋತ್ಸವ ಆಗುತ್ತದೆ. ಎಲ್ಲರೂ ಸುತ್ತಮುತ್ತ ಜನ ಬರ್ತಾರೆ ಅಂತೇಳಿ ನಾವು ಭಗವಂತರಾಯ್ ಚನ್ನಬಸಪ್ಪ ಹಳ್ಳೆಪ್ಪಗಳು. ಎಲ್ಲಿ ಸಿದ್ದಲಿಂಗನ ಪ್ರಸಾದದನು ಜಗತ್ತಿಗೆಲ್ಲ ಅದು ಬಂಗಾರವಾಗಿ ಪರಿಣಮಿಸಿತು. ಸಿದ್ದಲಿಂಗ ಅಪ್ಪಗಳು ಶಿಷ್ಯರು, ಶಂಕರಲಿಂಗ ಅಪ್ಪಗಳು ಶಿಷ್ಯರು, ಸಿದ್ದಲಿಂಗ ಅಪ್ಪಗಳು ಶಿಷ್ಯರು, ಯಲ್ಲಾಲಿಂಗಪ್ಪನ ಶಿಷ್ಯ ಸಿದ್ದರಾಮ ಶಿವಯೋಗಿಗಳು. ಈಗ ಸದ್ಯ 4ನೇ ತಲೆಯದ ಸಿದ್ದರಾಮ ಶಿವಯೋಗಿಗಳ ಶಿಷ್ಯರು ಮುರುಘರಾಜೇಂದ್ರ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಗಳು ಕೂಡ ಈ ಸದ್ಯ ಇರತಕ್ಕಂಥವ್ರು. ಈ ಕಕ್ಕಳಮೇಲಿ ಮತ್ತು ಮುಗುಳುಕೋಡು ಮತ್ತು ಜಿಡಗ ಎಲ್ಲ ಮಠಗಳನ್ನು ಅವರು ತಮ್ಮ 165 ಮಠಗಳು ಟೋಟಲಿ ಅಪ್ಪಗಳು ಮಾಡಿರ್ತಕ್ಕಂಥ ಸ್ಥಾನ. ಅವ್ರು ಎಲ್ಲೆಲ್ಲಿ ಪಾದ ಇಡ್ತಾರೋ, ನೀ ಮೆಟ್ಟಿದ ದರೆ ಪಾವನವಯ್ಯ, ನೀ ನಿಂತ ನೆಲವೇ ಸುಕ್ಷೇತ್ರವಯ್ಯ ಅನ್ನುವ ಹಾಗೆ ಅವ್ರು ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೊಂದೊಂದು ಗುಡಿ ಆಗ್ಯಾವ, ಮಠ ಆಗ್ಯಾವ. ಅವ್ರು ಇರ್ತಕ್ಕಂಥ ಸ್ಥಾನ, ಭವ್ಯವಾಗಿರ್ತಕ್ಕಂಥ ಸ್ಥಾನ, ಅವ ಕೊಟ್ಟಂಥ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಆಗೈತಿ ಇವತ್ತಿನ ದಿನ ಅಂತ ಹೇಳಿ ನನ್ನ 4 ಮಾತುಗಳನ್ನು ಗುರು ಚರಣಾರಂಗಲ್ಲಿ ಅರ್ಪಿಸಿ ಮುಗಿಸ್ತೀನಿ. ಓಂ ತತ್ಸತ್ ಪರಬ್ರಹ್ಮನೇನು. ಎಲ್ಲ ಸದ್ಭಕ್ತರಿಗೆ ತಿಳಿಸುವುದೇನೆಂದರೆ, ಕಕ್ಕಳಮೇಲಿಯ ಗ್ರಾಮ ಕೈಲಾಸ ಅನ್ನತಕ್ಕಂಥ ಗ್ರಾಮದಲ್ಲಿ
ಎಲ್ಲ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಂದು ಸುತ್ತಮುತ್ತಲಿನ ಗ್ರಾಮದ ಜನರು ಈ ಟಿ ವಿ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ಎಲ್ಲರೂ ಬಂದು ಸದ್ಗುರು ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳ ಸವಿನೆನಪಿಗಾಗಿ ಕೈಯಾರೆ ಮಾಡಿರ್ತಕ್ಕಂಥ ರಥವನ್ನು ನೋಡಿ ಪುನೀತರಾಗಬೇಕು, ಪಾವನರಾಗಬೇಕು, ಧನ್ಯರಾಗಬೇಕು ಅಂತ ಈ ಮಾಧ್ಯಮದ ಮುಖಾಂತರ ತಿಳಿಪಡಿಸುತ್ತೇವೆ. ಎಲ್ಲರೂ ಬಂದು ದರ್ಶನ ಆಶೀರ್ವಾದವನ್ನು ತಗೊಂಡು ಪ್ರಸಾದದ ವ್ಯವಸ್ಥೆ ಇರ್ತದೆ. ಪ್ರಸಾದದ ವ್ಯವಸ್ಥೆಯನ್ನು ತಗೊಂಡು ಇಲ್ಲೆಲ್ಲನೂ ಕೂಡ ಸದ್ಗುರು ಸಿದ್ಧಲಿಂಗನ ಒಂದು ಕಕ್ಕಳಮೇಲಿಯ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು, ನಮ್ಮ ಕಾರ್ಯಕರ್ತರು, ಕಮಿಟಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ತನು ಮನದ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ತಾವು ಇಲ್ಲಿ ಬಂದು ಈ ಜಾತ್ರೆಯನ್ನು ನೋಡಿ, ಇದು ಅರಿವಿನ ಗುರುವಿನ ಜಾತ್ರೆ. ಈ ಅರಿವಿನ ಗುರುವಿಗೆ ಜಾತ್ರೆಗೆ ಬಂದು ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ.